ಕಾಂತಾರ ಮೂವಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಮೂವಿ ಆ ಮಟ್ಟಕ್ಕೆ ಹಿಟ್ ಆಗತ್ತೆ ಅಂತ, ಇನ್ಕ್ಲೂಡಿಂಗ್ ಫಿಲ್ಮ್ ಮೇಕರ್ ಆಗಲಿ ರಿಷಬ್ ಶೆಟ್ಟಿಗೂ ಕೂಡ ಈ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಆ ಮೂವಿ 400 crore ತನಕ ಕಲೆಕ್ಷನ್ ಆಯಿತು. ಮೂವಿಯ ಒಂದು ಎಪಿಕ್ ಸ್ಟೋರಿ ಜನಕ್ಕೆ ಎಷ್ಟು ಇಷ್ಟ ಆಯ್ತು ಅಂದರೆ ಅದರ ಪಾರ್ಟ್ 2ಗೆ ಪಾರ್ಟ್ 2 ಮೀನ್ಸ್ ಕಾಂತಾರ ಚಾಪ್ಟರ್ 1 ಅಂತ ಟೈಟಲ್ನ ಇಡಲಾಗಿದೆ. ಅದಕ್ಕೆ ಬಹಳಷ್ಟು ವೇಟ್ ಮಾಡ್ತಿದ್ದಾರೆ. ಅಂಡ್ ಇದ್ರ ಮಧ್ಯದಲ್ಲಿ ಒಂದು ನ್ಯೂಸು ವೈರಲ್ ಆಗುತ್ತೆ ರಿಷಬ್ ಶೆಟ್ಟಿ ಅವರ ಸಂಭಾವನೆ ಬಗ್ಗೆ. ಎಷ್ಟು ಸಂಭಾವನೆ ಪಡೆದಿರ್ಬೋದು ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ರಾತ್ರೋರಾತ್ರಿ ಕಾಂತಾರ ಸಿನಿಮಾ ರಿಲೀಸ್ ಆದ್ಮೇಲೆ ರಾತ್ರೋರಾತ್ರಿಯಲ್ಲಿ ರಿಷಬ್ ಶೆಟ್ಟಿ ಅವರು ಪ್ಯಾನ್ ಇಂಡಿಯಾ ಮೂವಿಗಳಲ್ಲಿ ಎಲ್ಲ ಕೇಳಿದ್ರು ಬರೀ ಕಾಂತಾರ ಮೂವಿ ಇದೆ ಮಾತು ಬರ್ತಾ ಇತ್ತು. ಸೊ ಈಗ ಈ ಮೂವಿ ಕಾಂತಾರ ಚಾಪ್ಟರ್ 1 ಮೂವಿನ ಗ್ಲೋಬಲ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ಬೇಕಂತ ಸಿನಿಮಾ ತಂಡ ನಿರ್ಧಾರ ಮಾಡಿದೆ. ಅಂಡ್ ಈ ಸಿನಿಮಾ ರಿಲೀಸ್ ಆಗೋಕೆ ಇನ್ 1 ತಿಂಗಳ ಇದೆ ಅಂತ ಮೂವಿ ತಂಡ ಹೇಳಿದೆ. ಸೊ ಇದರ ನಡುವೆ ಹೊಂಬಳೆ ಫಿಲ್ಮ್ಸ್ ಅವರು ಒಂದು ಹೊಸ ಪೋಸ್ಟರ್ ಅನ್ನ ರಿವೀಲ್ ಮಾಡ್ತಾರೆ. ಅಂಡ್ ಆ ಒಂದು ಪ್ರಿವ್ಯೂಲ್ ಅಲ್ಲಿ ರಿಷಬ್ ಶೆಟ್ಟಿ ಅವರ ಸಂಭಾವನೆ ಬಗ್ಗೆ ಹೇಳಲಾಗ್ತಿದೆ. ಕಾಂತಾರ ಹಿಟ್ ಆದ್ಮೇಲೆ ಅವರ ಶೇಕಡ ಸಂಭಾವನೆಯಲ್ಲಿ 2400% ಸಂಭಾವನೆಯನ್ನ ಅವರು ಹೆಚ್ಚಿಗೆ ಪಡೆಯುತ್ತಿದ್ದಾರೆ ಅಂತ ಚರ್ಚೆ ನಡೀತಾ ಇದೆ. ಈ ಒಂದು ಕಾಂತಾರ ಚಾಪ್ಟರ್ 1 ಏನ್ ಸೆಟ್ ಇದೆ 25 ಎಕರೆಯಲ್ಲಿ ಹಾಕಲಾಗಿದೆ. ನೋಡಿ, ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರು 4 ಕೋಟಿ ಸಂಭಾವನೆಯನ್ನ ಪಡೆದಿದ್ರಂತೆ. ಬಟ್ ಆ ಸಿನಿಮಾ 400 ಕೋಟಿಯಷ್ಟು ಕಲೆಕ್ಷನ್ ಮಾಡಿತ್ತು. 400 ಕೋಟಿಯಲ್ಲಿ 16% ಸಂಭಾವನೆಯನ್ನ ರಿಷಬ್ ಶೆಟ್ಟಿ ಅವರು ಪಡ್ಕೊಂಡಿದ್ರು. ಬಟ್ ಈಗ ಕಾಂತಾರ ಚಾಪ್ಟರ್ 1ರಲ್ಲಿ 2400% ಸಂಭಾವನೆಯನ್ನ ಪಡೆಯಲಿದ್ದಾರೆ ಅಂತ ವರದಿಯಾಗಿದೆ. ಅಂಡ್ ಈ ಒಂದು ಪ್ರಾಫಿಟೇಬಲ್ ಅನ್ನ ಅವರು ಸಿನಿಮಾದ ಕಲೆಕ್ಷನ್ ಆಧಾರದ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಅಂತ ಅವ್ರ ಕಡೆ ಒಂದು ಕಾಂಟ್ಯಾಕ್ಟ್ ಆಗಿದೆ. ಸಿನಿಮಾ ರಂಗದಲ್ಲಿ ಈ ಕಾಂತಾರ ಚಾಪ್ಟರ್ 1 ಏನಿದೆ ಇದು ಜಾಸ್ತಿನೇ ಕಲೆಕ್ಷನ್ ಮಾಡಬಹುದಂತ ಮೂವಿ ಆಗ್ಬೋದು. ಯಾಕಂದ್ರೆ ಕಾಂತಾರ ಸಿನಿಮಾಕ್ಕೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂಡ್ ಆ ಕಾಂತಾರ ಸಿನಿಮಾದಲ್ಲಿ ಏನದು ಪೋಸ್ಟರ್ಗಳಾಗಲಿ ಅಷ್ಟೊಂದು ಅಟ್ರಾಕ್ಟಿವ್ ಇಲ್ಲದೆ ಇದ್ರೂ ಕೂಡ ಆ ಮೂವಿ ಸ್ಟೋರಿ ಲೈನ್ ಇಂದ ಆ ಲೆವೆಲ್ಗೂ ಹಿಟ್ ಆಗಿದೆ. ಅಂಡ್ ಬಟ್ ಈ ಕಾಂತಾರ ಚಾಪ್ಟರ್ 1ರಲ್ಲಿ ಅವ್ರು ಬಹಳಷ್ಟು ಕಲ್ತಿದ್ದಾರೆ. ಆ ಮೂವಿ ರಿಲೇಟೆಡ್ ಯಾವುದೇ ಪೋಸ್ಟ್ ಬಂದ್ರು ಕೂಡ ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಜೊತೆಗೆ ಅದರಿಂದ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿನೇ ಆಗ್ತಿದೆ. ಅಂಡ್ ಸಿನಿಮಾದ ಆಕ್ಷನ್ ಸೀನ್ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು 500 ಜನ ಫೈಟ್ ಸೀನ್ಗಾಗಿ ಆಕ್ಷನ್ ಸೀನ್ಗಾಗಿ ರೆಡಿ ಆಗ್ತಿದಾರಂತೆ. ಸರಿ ಸುಮಾರು 3000 ಜನ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಏನೇ ಆಗ್ಲಿಗಳು ಈಗ ಕ್ರಿಯೇಟ್ ಮಾಡಿರುವಂತ ಹೈಪ್ ಏನಿದೆ, ಆಡಿಯನ್ಸ್ ರೆಸ್ಪಾನ್ಸ್ ಏನಿದೆ, ಸೊ ಈ ಲೆವೆಲ್ ಅಲ್ಲಿಗೆ ಮೂವಿ ರಿಲೀಸ್ ಆದ್ರೆ ಅವ್ರು ಅನ್ಕೊಂಡಿರೋ ಗುರಿಯನ್ನ ಅನ್ಕೊಂಡಿರೋ ಮೆಟಲ್ ಅನ್ನ ಅವ್ರು ತಲುಪ್ತಾರೆ. ಸೊ ಆ ಒಂದು ಮೂವಿ ರಿಲೀಸ್ ಡೇಟ್ ಕೂಡ ಬೇಗ ಅನೌನ್ಸ್ ಆಗಲಿ ಅಂತ ನಾನು ಬಯಸ್ತೇನೆ.